ಎಲ್ಲರೂ ನಮಸ್ಕಾರ ರೀಪ್ಪ, ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೊಂಡೀನಿ. ಸೊ ಇವತ್ತಿಂದ ಹೊಸ ಬ್ಲಾಗ್ ಏನಪ್ಪ ಅಂತಂದ್ರಲ್ಲ, ಏನೂ ಸ್ಪೆಷಲ್ ಇಲ್ಲ. ಯಾಕಂದ್ರೆ ನಾನು ಮುಂಜಾನೆ ಬ್ರಷ್ ಮಾಡಿಲ್ಲ. ಡ್ಯೂಟಿ ಯಾಕಂದ್ರೆ ಶೆಡ್ಯೂಲೇ ಹಂಗಿತ್ತು. ಯಾಕಂದ್ರೆ 4 ದಿವಸ ನೈಟ್ ಡ್ಯೂಟಿ ಮಾಡಿ ಮತ್ತು ಕ್ವಾರ್ಟರ್ ಗಾರ್ಡ್ ಮಾಡ್ಕೋತಾ ಟೈಮ್ ಸಿಕ್ಕಿರಲಿಲ್ಲ. ಈವನ್ ಒಂದು ಸರ್ತಿ ಊಟನೂ ಬಿಡಬೇಕಾಗ್ತದೆ. ಯಾಕಂದರೆ ಡ್ಯೂಟಿ ಹಂಗೆ ಇರ್ತದೆ ನಮ್ಮದು. ಒಂದೊಂದು ಸಲ ಶೆಡ್ಯೂಲ್ ಸ್ವಲ್ಪ ಟೈಟ್ ಆಗ್ತದಲ್ಲ, ಸೊ ವಿ ಕಾಂಟ್ ಡೂ ಎನಿಥಿಂಗ್. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಮನೇಲಿಂದ ಹಾಲಿಡೇ ಏನು ಬಂದ್ಮ್ಯಾಗ ಇವತ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಮತ್ತು 10 ದಿವಸ ಆದ್ಮ್ಯಾಗ. ಯಾಕಂತಂದ್ರೆ ಪ್ರಾಪರ್ ಟೈಮ್ ಸೆಟ್ ಆಗಿರಲಿಲ್ಲ. ಸೊ ಇವಾಗ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ 1 ಡೇ 2 ಡೇ ಗ್ಯಾಪ್ ಆದ್ರೂ ವ್ಲಾಗ್ ತರಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಲಕ್ಕೆ. ಸೊ ಇವಾಗ ಫಸ್ಟ್ ಆಫ್ ಆಲ್ ಬ್ರಷ್ ಮಾಡಿ ಸ್ವಲ್ಪ ಮುಖ ಎಲ್ಲ ತೊಗೊಂಡು ಫ್ರೆಶ್ ಆಗಿ ಮತ್ತು ರಾತ್ರಿ 2 ಗಂಟೆಗೆ ಡ್ಯೂಟಿ ಅದ. ಸೊ ನಂದು ಟಿಫಿನ್ ಬಾಕ್ಸ್ ಅಲ್ಲಿಟ್ಟಿನಿ. ಬ್ರಷ್ ಮಾಡಿ ಊಟ ಮಾಡಿ ಡ್ಯೂಟಿಗೆ ಹೋಗಿ ಜಾಯ್ನ್ ಆಗಮ್ಮ. ಸೊ ಇದು ಎಷ್ಟು ಮಿನಿಟಿಂದ ಬ್ಲಾಗ್ ಆಗ್ತದೆ ಅಂತ ನನಗೆ ಐಡಿಯಾ ಇಲ್ಲ. ಯಾಕಂತಂದ್ರೆ ನಾನು ಸಡನ್ನಾಗಿ ಸ್ಟಾರ್ಟ್ ಮಾಡೀನಿ ಅಂತ ಹೇಳಿ. ಸೊ ಮುಂಜಾನೆ ಟೈಮ್ ಸಿಕ್ಕಿರಲಿಲ್ಲ ಪ್ರಾಪರ್. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಕಂಟಿನ್ಯೂ ಮಾಡೋದು ನಡ್ರಿ. ಒಂದಷ್ಟು ಇಷ್ಟು ಫ್ರೆಶ್ ಆದ್ಮ್ಯಾಗ ಊಟ ತೊಗೊಂಬರ್ಬೇಕು. ಊಟಕ್ಕೆ ಏನು ಮಾಡ್ರ ನಂಗೆ ಅಷ್ಟು ಐಡಿಯಾ ಇಲ್ಲ. ಹೋಗಿ ಮೆಸ್ನಾಗ ನೋಡ್ಕೊಂಬರ ನಡಿ. ಊಟ ಸಿಕ್ತು. ನಾ ಪ್ಯಾಕ್ ಮೈ ಟಿಫನ್. ಹೋಗಿ ಊಟ ಮಾಡಿ ಮತ್ತು ವಾಪಸ್ ಡ್ಯೂಟಿ ಜಾಯ್ನ್ ಆಗ್ಬೇಕು. ರಾತ್ರಿ 2ಕ್ಕೆ ಮತ್ತಪ್ಪ ಡ್ಯೂಟಿ. ನಡ್ರಣ ಹೋಗಿ ಊಟ ಮಾಡಿ ಹೋಗ. ತೋರಿಸ್ತೀನಿ ನಾವು ಊಟಕ್ಕೆ ಏನಾದ್ರು ನೋಡ್ತಿರಲ್ಲ ನೀವು. ತೋರಿಸ್ತೀನಿ ಅದು ಏನು ಸ್ಪೆಷಲ್ ಅದ ಅಂತೇಳಿ. ಬರ್ರಿ. ನಾ ಅನ್ಕೊಂಡಿದ್ದೆ ಯಾಕೋ ಪಾಕೆಟ್ನಾಗ ಏನೋ ಚುಚ್ಲತ್ತ ಅಂಥೇಳಿ. ಬ್ರಷ್ ಪಾಕೆಟ್ನ ಬ್ರಷ್ ವಾಪಸ್ ಇಡೋದ ಮರ್ತೋಗ್ಯದ. ಇದು ನನ್ನ ರೂಮ್. ಹವಾ ಹೇಳ್ಬೇಕಂದ್ರೆ ಫುಲ್ ರೂಮ್ ಖಾಲಿ ಅದ. ಯಾಕಂತಂದ್ರೆ ಎಲ್ಲರೂ ಬಿಹಾರ್ ಎಲೆಕ್ಷನ್ಸ್ ಹೋಗಾರ. ಸೊ ವಾಪಸ್ ಟಿಫಿನ್ ಓಪನ್ ಆಗ್ಯದ. ಇದು ಅದ ಪಾಯಸ, ಇದು ಅನ್ನ ಸಾರು. ಸಾರಿಲ್ಲೇ ಕಾಣತ್ತಲ್ಲ, 2 ಮಿಕ್ಸ್ ಮಾಡಿ ಇದ್ರಾಗೆ. ಇದು ಬೀನ್ಸಿನ ಪಲ್ಯ, ಸ್ವಲ್ಪ ಚಪಾತಿ. ಆ್ಯಕ್ಚುಲಿ ಇವತ್ತು ಪಾಯಸ ಅಂದ್ರೆ ಅದು ಶಾವ್ಗಿದು ಅಲ್ಲ ಮತ್ತು ಇನ್ನೊಂದು ಅನ್ನನೂ ಅಲ್ಲ. ಅವ್ರು ಹೇಳತ್ತಾರೆ ಇದೇನು ಅನ್ನದ ಸಬ್ಸ್ಟಿಟ್ಯೂಟ್ ಅಂತಿದು. ಇಲ್ಲಿ ನೋಡ್ರಿ ಹೆಂಗೆ ಕಾಣತ್ತದ. ಇದು ಲೈಕ್ ಸಮ್ವಾಟ್ ಓಟ್ಸ್ ಟೈಪ್ ಅದ್ರಂಗೆ ಅದ, ಬಟ್ ಓಟ್ಸ್ನೂ ಅಲ್ಲ. ಇಲ್ಲಿ ಬಟ್ ನಮ್ಮ ಅಕ್ಕ ಹೇಳ್ತಿದ್ರು ಅನ್ನದೇನೋ ಸಬ್ಸ್ಟಿಟ್ಯೂಟ್ ಇರ್ತದೆ, ಅದು ಹೆಲ್ದಿ ಭಾಳ ಚಲೋ ಅಂತೇಳಿ. ಮೇ ಬಿ ನಮ್ಮ ಅಕ್ಕ ಇದೇ ಹೇಳತ್ತೀರೇನೋ. ಎರಡು ಕಾಣುತ್ತೆ ಇದು ಸಣ್ಣ ಅಂತ ಸಣ್ಣ. ಸೊ ದಿಸ್ ಈಸ್ ದ ಸಬ್ಸ್ಟಿಟ್ಯೂಟ್ ಆಫ್ ರೈಸ್. ದೇ ಸೇ ಇಟ್ಸ್ ವೆರಿ ಹೆಲ್ದಿ ಫಾರ್ ಅಸ್. ಸಬ್ಸ್ಟೆನ್ಸ್ನು ಭಾಳ ಸಾಫ್ಟ್ ಅದರದ್ದು. ಸಬ್ಸ್ಟೆನ್ಸ್ ಅಲ್ಲ, ಟೆಕ್ಸ್ಚರ್. ಒಂದೊಂದ್ಸಲ ಐ ಡೂ ಮಿಸ್ಟೇಕ್ಸ್, ಬಟ್ ಟೇಸ್ಟಿ ಅದ. ಊಟ ಮಾಡಿ ಎಲ್ಲ ತೊಳೆದು ವಾಪಸ್ ಹೋಗ್ಬೇಕು. ಸೊ ಪಟ ಊಟ ಮಾಡಿ ಹೋಗ್ಬಿಡ. ಊಟನೂ ಮುಗೀತ, ಉಂಡಿದ್ದು ತೊಳೆದಿದ್ದು ಆಯಿತು. ಇವಾಗ ಡೈರೆಕ್ಟಾಗಿ ಹೋಗಿ ಕ್ವಾರ್ಟರ್ ಗಾರ್ಡ್ ಅಂದ್ರೆ ರೂಮ್ನಾಗ ಇರೋದಲ್ಲ, ಬೇರೆ ಬಿಲ್ಡಿಂಗ್ ಹೋಗ್ಬೇಕಾ. ಬಿಲ್ಡಿಂಗ್ ಎಲ್ಲ ತೋರಿಸ್ತೀನಿ ನೋಡ್ರಿ ಒಂದ್ಸಲ. ಇದು ನಮ್ಮ ಟೆರೆಸ್. ಇಲ್ಲೆಲ್ಲ ಸೋಲಾರ್ ಪ್ಯಾನಲ್ಗಳು ಹಾಕ್ಯಾರ. ಯಾಕಂದ್ರೆ ಕೆಳಗೆ AC ಫಿಕ್ಸ್ ಮಾಡ್ಸಾರಲ್ಲ, AC ಫಿಕ್ಸ್ ಮಾಡ್ಸಾರ ಅಂಥೇಳಿ ಸೋಲಾರ್ ಪ್ಯಾನಲ್ಸ್ ಹಾಕ್ಯಾರ. ಸೊ ನಾ ಹೇಳಿದ್ದು ಕ್ವಾರ್ಟರ್ ಗಾರ್ಡ್ ಇಲ್ಲಿ ಗೊತ್ತಾನು, ಅದೇನು ಬಿಲ್ಡಿಂಗ್ ಕಾಣತ್ತಲ್ಲ ಅದೇ ನಮ್ಮ ಕ್ವಾರ್ಟರ್ ಗಾರ್ಡ್ ಅಂದ್ರೆ ನೋಡ್ಕೊಂಬರ್ಬೇಕು. ಕ್ವಾರ್ಟರ್ ಗಾರ್ಡ್ ಏನಪ್ಪ ಅಂತಂದ್ರೆ ನಮ್ಮದು ರೈಫಲ್, ಗ್ರೆನೇಡ್ಸ್, ಆ್ಯಮ್ಯುನಿಷನ್ಸ್ ಎಲ್ಲ ಇರ್ತಾವಲ್ಲ. ಆ್ಯಮ್ಯುನಿಷನ್ಸ್ ಅಂದ್ರೆ ಬುಲೆಟ್ಗಳು, ಅವೆಲ್ಲ ಇಟ್ಟಿರ್ತೀವಲ್ಲ, ಅದು ಒಂದು ಪ್ಲೇಸ್. ಸೊ ಅದಕ್ಕೆ ಕ್ವಾರ್ಟರ್ ಗಾರ್ಡ್ ಅಂತ ಹೇಳ್ತಾರೆ. ನಾ ಅಲ್ಲಿ ಡ್ಯೂಟಿ ಹಾಕ್ಯಾರ ನಂದು. ಕ್ವಾರ್ಟರ್ ಗಾರ್ಡಿಗೆ ಹೋಗಬೇಕು. ರಾತ್ರಿ 2ಕ್ಕೆ ಡ್ಯೂಟಿ ಅದ. ಹೋಗಿ ಜಾಯ್ನ್ ಆಗಿಬಿಡೋಣ ಇವಾಗ. ಬರ್ರಿ ಭಾಳ ಹೋಗೋಣ. ಇನ್ನೊಂದೇನಪ್ಪ ಅಂತಂದ್ರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಅದು ಭಾಳ ಒಂದು ಐ ಸೀಕ್ರೆಸಿ ಅಂತ ಅಂತಾರಲ್ಲ, ಆ ಟೈಪ್.
ಸೊ ಮತ್ತು ಆಮೇಲೆ ಕಮೆಂಟ್ಸ್ನ ಹೇಳ್ಬೇಡ್ರಿ ಏನೋ ನೀ ವೀಡಿಯೋನೇ ಮಾಡಿಲ್ಲ ತೋರಿಸಿಲ್ಲ ಅಂಥೇಳಿ. ತೋರ್ಸೋಕ್ಕಾಗಲ್ಲ, ನಾನು ತೋರಿಸಲ್ಲ. ಸೊ ಇಟ್ಸ್ ಅಗೇನ್ಸ್ಟ್ ದ ರೂಲ್, ಐ ಕಾಂಟ್ ಡೂ ದ್ಯಾಟ್. ಸೊ ಪಟ ಒಳಗೆ ಹೋಗಮ್ಮ ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ ಹೋಗಮ್ಮ. ಇದೇ ನೋಡ್ರಪ್ಪ ನಮ್ಮ ಕ್ವಾರ್ಟರ್ ಗಾರ್ಡ್. ಸುತ್ತಮುತ್ತ ಎಲ್ಲ ಫೆನ್ಸ್ ಹಾಕ್ಯಾರ ಪೂರ, ಯಾರೂ ಎಂಟ್ರಿ ಒಳಗೆ ಬರಬಾರ್ದು ಅಂಥೇಳಿ. ಹೌವಾ, ಇದು ಹಿಂದೊಂದು ಸ್ವಲ್ಪ ಗಾರ್ಡನ್ ಅದ ನಮಗೆಲ್ಲ ಕಡೆ ಓಡಾಡ್ಲಕ್ಕಂಥೇಳಿ. ಸ್ವಲ್ಪ ಊಟ ಮಾಡ್ಕೊಂಡು ಬಂದಿನಲ್ಲ, ಸೊ ಒಂದು ಸ್ವಲ್ಪ ವಾಕ್ ಮಾಡಮ್ಮ ಅಂಥೇಳಿ ನೋಡ್ತೀನಿ. ಗ್ರಾಸ್ ಎಲ್ಲ ಹಸಿ ಆಗ್ಯದ, ಯಾಕಂತಂದ್ರೆ ಇಲ್ಲಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ಯದ ಆಲ್ರೆಡಿ. ಅವ್ವಾ ದೇವ್ರೆ, ಶಾಂತದ ಪೂರ. ಅಲ್ಲಿ ನೋಡ್ರಿ ಅದು ಪೂರ ಪವರ್ ಪ್ಲ್ಯಾಂಟ್ ಆ ಕಡೆ ಎಲ್ಲ ಹಿಂದೆ. ಸೊ ಇಟ್ಸ್ ಕ್ವೈಟ್ ಗುಡ್. ಬಟ್ ಕೆಳಗೆ ಕುಂದ್ರಂಗಿಲ್ಲ, ಬರೆಗಾಲೇ ವಾಕ್ ಮಾಡೋಂಗಿಲ್ಲ, ಯಾಕಂತಂದ್ರೆ ಹಸಿ ಆಗ್ಯದ ಅಂತೇಳಿನಿಲ್ಲ, ಗ್ರಾಸ್ ಹಸಿ ಆಗ್ಯದ. ಸೊ ಏನಪ್ಪ ಅಂತಂದ್ರೆ ಇಷ್ಟ ಇವತ್ತಿನ ಬ್ಲಾಗ್. ಇಟ್ ವಾಸ್ ವೆರಿ ಲೈಕ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಅನ್ಕೋತೀನಿ. ನಿಮಗೆ ಏನಾರ ಇಷ್ಟ ಆಗಿತ್ತಪ್ಪ ವ್ಲಾಗ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಲ್ಲ ಅಂತಂದ್ರೆ ಮಾಡಬೇಡ್ರಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋ ಟೈಮ್. ಸೊ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಬಾಯ್ ಬಾಯ್.